ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ನೀವೇನಾದರೂ ಮೈಸೂರಿಗೆ ಹೋಗಿದ್ರಿ ಅಂತಾದರೆ ಶ್ರೀ ಗಾಯತ್ರಿ ಟಿಫಿನ್ ರೂಮ್ಗೆ ಒಮ್ಮೆ ಭೇಟಿ ಕೊಡ್ಬೋದು. ಯಾಕಂದರೆ ಇಲ್ಲಿ ತುಂಬ ಫೇಮಸ್ಸು ಎಲ್ಲ ತಿಂಡಿಗಳು. ಕೇಸರಿ ಭಾತ್ ಆಗಿರಲಿ ಅಥವಾ ಇಡ್ಲಿ ಸಾಂಬಾರು ಮತ್ತು ಚಟ್ನಿ ಮತ್ತು ಪೂರಿ ಭಾಜಿ, ಮಸಾಲೆ ದೋಸೆ ಎಲ್ಲದೂ ಅಷ್ಟೇ ಫ್ರೆಂಡ್ಸ್, ತುಂಬ ಫೇಮಸ್ಸು. ಆ್ಯಕ್ಚುಲಿ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಬಂದಿದ್ವಿ. ಸಿಕ್ಕಾಪಟ್ಟೆ ರಶ್ ಇತ್ತು, ಅಂದರೆ ಟೇಬಲ್ ಕೂಡ ಅವೈಲಬಲ್ ಇರಲಿಲ್ಲ. ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಿಬಿಟ್ಟು ಆಮೇಲೆ ನಮಗೆ ಸಿಕ್ತು. ಸೊ ಸಿಕ್ಕಾಪಟ್ಟೆ ಜನರಿದ್ದಾರೆ. ಮತ್ತೇನಂದರೆ ನಾವು ಹುಡ್ಕೊಂಡು ಹೋಗಿದ್ದೀವಿ, ತುಂಬ ಟೇಸ್ಟಿಯಾಗಿದೆ ಇಲ್ಲಿ ಅಂತ ಎಲ್ಲ ನೋಡಿಬಿಟ್ಟು ಈಗ ನಾವು ಇಲ್ಲಿ ಬಂದಿದ್ದೀವಿ. ಆ್ಯಕ್ಚುಲಿ ಇದು ರಾಮಚಂದ್ರ ಅಗ್ರಹಾರ NS ರೋಡ್ನಲ್ಲಿ ಇದೆ, ಮೈಸೂರಿನಲ್ಲಿ. ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್. ಮತ್ತು ನಾವು ಮೈಸೂರಿನಲ್ಲಿ ಎಲ್ಲೆಲ್ಲೆಲ್ಲ ಹೋಗಿದ್ವಿ, ನೀವು ಮೈಸೂರಿನಲ್ಲಿ ಎಲ್ಲೆಲ್ಲ ಹೋಗ್ಬೋದು, ಯಾವುದೆಲ್ಲ ನೋಡೋದಕ್ಕೆ ಚೆನ್ನಾಗಿದೆ ಹೇಳೋದನ್ನೆಲ್ಲ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಫ್ರೆಂಡ್ಸ್. ನೋಡಿ, ಪೂರಿ ಭಾಜಿ ಕೂಡ ತುಂಬ ಟೇಸ್ಟಿಯಾಗಿತ್ತು, ಜಾಸ್ತಿ ಆಯಿಲ್ ಇರಲಿಲ್ಲ. ಹಾಗೆ ಕೇಸರಿ ಭಾತ್ ಕೂಡ ತೊಗೊಂಡಿದ್ದೀವಿ. ಮೈಸೂರಿನಲ್ಲಿ ನಾವು ಸುಮಾರಷ್ಟು ಪ್ಲೇಸ್ಗಳನ್ನು ಕವರ್ ಮಾಡಿದ್ವಿ. ಹಾಗೆ ಮೈಲಾರಿ ದೋಸೆ ಕೂಡ ತಿಂದಿದ್ವಿ. ಆ್ಯಕ್ಚುಲಿ ಮೈಲಾರಿ ದೋಸೆಯನ್ನು ನಮಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂತಿಲ್ಲ, ಓಕೆ ಇತ್ತು. ಹಾಗೆ ನಿಮಗೆ ಯಾರಿಗಾದರೂ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಕೂಡ ಕಮೆಂಟ್ ಮಾಡಿ, ಅಥವಾ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳು, ಹಳ್ಳಿ ವೀಡಿಯೋಸ್ಗಳು ಮತ್ತು ಟ್ರಾವೆಲ್ ಬ್ಲಾಗ್ಸ್ಗಳು ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು. ಮತ್ತೇನಂದರೆ ಕೆಲವಷ್ಟು ಹೋಟೆಲ್ಗಳು, ಫುಡ್ ರಿವ್ಯೂ, ಹೋಟೆಲ್ ರಿವ್ಯೂಗಳನ್ನು ಕೂಡ ನಾನು ಮಾಡಿದ್ದೀನಿ. ಮತ್ತು ಲಾಸ್ಟಲ್ಲಿ ಕಾಫಿ ಎಲ್ಲ ಕುಡಿದ್ಬಿಟ್ಟು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಹಾಗೆ ನಿಮಗೆ ಫ್ರೆಂಡ್ಸ್ ಗಾಯತ್ರಿ ಟಿಫಿನ್ ರೂಮ್ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ, ಅಥವಾ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.